ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನು ಹೇಳ್ತಾರೆ ನೋಡೋಣ. ಸೊ ಸದ್ಯಕ್ಕೆ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಮುಖವಾಡಗಳು ಇದೆ. ಆ ಮುಖವಾಡದ ಹಿಂದಿನ ಸತ್ಯನ ತಿಳ್ಕೊಳ್ಳಿ ಎನ್ನುವಂಥದ್ದು ಇದೆ. ಸೊ ನಿಮಗೆ ಹೆಚ್ಚು ಅರ್ಥ ಆಗಿರುತ್ತೆ. ಯಾರನ್ನ ಅಳಿಸ್ಬೇಕು, ಯಾರನ್ನ ನಗಿಸ್ಬೇಕು, ಅಥವಾ ಯಾರು ನಿಮ್ಮನ್ನು ಅಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ, ಯಾರು ನಿಮ್ಮನ್ನು ನಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಸೊ ಹಾಗಾಗಿ ಸ್ವಲ್ಪ ಒಂಚೂರು ಅದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅನ್ನುವಂಥದ್ದು ಇದೆ. ಎಲ್ಲ ಒಂದು ಕಡೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಷ್ಟು ಬದಲಾವಣೆನ ನೋಡ್ತೀರಾ. ನಿಮಗೆ ಸರಿ ಅನಿಸುವಂಥ ರೀತಿಯಲ್ಲಿ ನಿಮ್ಮ ಇಷ್ಟದ ಒಂದು ಮೆಡಿಟೇಷನ್ನ ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಇಷ್ಟದ ದೈವದ ಆರಾಧನೆಗೆ ನೀವು ಮುಂದಾಗಿ ಅನ್ನುವಂಥದ್ದು ಇದೆ. ನೀವು ಯಾವ ರೀತಿಯಲ್ಲಿ ಮುಗಿದ್ರೂ ಕೂಡ ಭಗವಂತನಿಗೆ ಇಷ್ಟ ಆಗತ್ತೆ. ಸೊ ಹೀಗೆ ಮುಗಿಬೇಕು, ಹಾಗೆ ಮುಗಿಬೇಕು ಅಂತೇನಿಲ್ಲ. ನಿಮ್ಗೆ ಹೇಗೆ ಸರಿ ಅನಿಸುತ್ತೋ, ಹೇಗೆ ಕಂಫರ್ಟಬಲ್ ಅನ್ನುತ್ತೋ ಹಾಗೆ ಮುಗೀರಿ. ಜೊತೆಗೆ ಎಲ್ಲವನ್ನೂ ಕೂಡ ಡಿವೈನಿಗೆ ಸರೆಂಡರ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಡಿವೈನ್ ಕಡೆಯಿಂದ ಒಂದಷ್ಟು ಗೈಡೆನ್ಸ್, ನಿಮ್ಮ ಮುಂದಿನ ದಾರಿ ಯಾವುದು, ನಿಮ್ಮ ಮುಂದಿನ ಗುರಿ ಏನು, ಇದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನೋ ಒಂದಷ್ಟು ಕಾಸ್ಮೋ ಎನರ್ಜಿ ನಿಮ್ಮ ದೇಹದ ಮೇಲೆ ಬೀಳುತ್ತೆ, ಒಂದಷ್ಟು ಆ್ಯಕ್ಟಿವೇಟ್ ಆಗುತ್ತೆ ಎನರ್ಜಿ ಅನ್ನುವಂಥದ್ದು ಇದೆ. ಸಾಕಷ್ಟು ನೆಗೆಟಿವಿಟಿ ಅಥವಾ ಒಂದಷ್ಟು ಪೂರ್ವಜನ್ಮ, ಪುನರ್ಜನ್ಮ ಇದ್ರ ಬಗ್ಗೆ ಮಾಹಿತಿ ಇರೋರಿಗೆ ಒಂದಷ್ಟು ಅದ್ಭುತವಾದಂಥ ಲೋಕಗಳೇ ತೆರೆದುಕೊಂಡು ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ಒಂದಷ್ಟು ನಮ್ಮ ಪೂರ್ವಜರು ಇನ್ನು ಭೂಮಿ ಮೇಲೆ ಓಡಾಡ್ತಿದ್ರೆ ಅವರಿಗೆ ಹೋಗುವಂಥ ದಾರಿ ಗೊತ್ತಾಗುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರೋ ಒಬ್ಬರಿಗೆ ಇಲ್ಲಿ ಏಣಿ ಹತ್ಕೊಂಡು ಹೋಗುವಂಥ ಅಗತ್ಯ ಇರೋದಿಲ್ಲ. ಸೊ ಅವರಿಗೆ ನಿಜವಾಗ್ಲೂ ಒಂದು ಎಕ್ಸಲೈಟರ್ ಥರ ಒಂದು ದಾರಿ ಸಿಗುತ್ತೆ. ಆ ದಾರಿಲಿ ಹೋಗ್ತಾರೆ ಅವರು. ಅದು ಅಂಗಾಳ ಪರಮೇಶ್ವರಿ ತೋರಿಸುವಂಥ ಮಹತ್ತರವಾದಂಥ ದಾರಿಯಾಗಿದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲರ ತಪ್ಪನ್ನು ಕ್ಷಮಿಸಿ ನೀವು ಡಿವೈನಿಗೆ ಏನು ಸರೆಂಡರ್ ಆಗಿದ್ದೀರಾ. ಸೊ ನಿಮ್ಮ ಮೇಲೆ ಡಿವೈನ್ ಪ್ರಭಾವ ಯಾವಾಗಲೂ ಇರುತ್ತೆ. ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ನಿಮಗೆ ಸಿಗದಿರೋ ಹಾಗೆ ಬೇರೆಯವರ ನೆಗೆಟಿವಿಟಿ ನಿಮ್ಮ ಮೇಲೆ ಜಾಸ್ತಿ ಇದೆ. ನಿಮ್ಮ ಮೇಲೆ ಇರುವಂಥ ಬೇರೆಯವರ ನೆಗೆಟಿವಿಟಿನ ತೆಗೆದು ಹೊರಗೆ ಹಾಕ್ಕೊಳ್ಳಿ. ನಿಮ್ಮನ್ನು ನೀವು ಒಂದು ಪ್ಯೂರಿಟಿವ್ ಪಾಸಿಟಿವ್ ಎನರ್ಜಿಗೆ ತೊಗೊಂಬನ್ನಿ ಅನ್ನುವಂಥದ್ದು ಇದೆ. ಬೇರೆಯವರ ಇನ್ಫ್ಲೂಯೆನ್ಸ್, ಬೇರೆಯವರ ನೆಗೆಟಿವಿಟಿ ನಿಮ್ಮ ಮೇಲೆ ಇರೋದ್ರಿಂದ ಆ ಡಿವೈನ್ ಸಪೋರ್ಟ್ ಆಗಲಿ, ಡಿವೈನ್ ಎನರ್ಜಿ ಆಗಲಿ, ದೇವರ ಸಹಾಯ ಆಗಲಿ, ದೇವರ ಮಾರ್ಗದರ್ಶನ ಆಗಲಿ ನಿಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಆ ಒಂದು ಬೇರೆಯವರ ಎನರ್ಜಿನ ನೀವು ತಕ್ಕೊಂಡ್ರೆ ನಿಮ್ಮ ಮೇಲಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯ ಬದಲಾವಣೆಗಳು ಕೂಡ ಬರುತ್ತೆ. ಸದ್ಯಕ್ಕೆ ಬೇರೆಯವರ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಡಿವೈನ್ ಪಾತಲ್ಲಿ ಅಡ್ಡಿ ಮಾಡ್ತಾ ಇದೆ. ಆ ಒಂದು ನೆಗೆಟಿವಿಟಿನ, ನಿಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಅಥವಾ ನಿಮ್ಮ ದೇಹದಲ್ಲಿ ಇರುವಂಥ ಕತ್ತಲನ್ನು ಹೋಗ್ಲಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೀಗೆ ಹೋಗ್ಲಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಡಿವೈನ್ ಪಾತ್ ಏನಿದೆ ಅದು ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಯಾವಾಗ ನಿಮಗೆ ಅಗತ್ಯ ಇದೆ ಅನಿಸುತ್ತೆ, ಯಾವ ರೀತಿಯ ಬದಲಾವಣೆ ಬೇಕು ಅಂತ ಅನಿಸುತ್ತೆ, ಅಥವಾ ಯಾವ ಒಂದು ಮಾರ್ಗದರ್ಶನಕ್ಕೆ ನಿಮಗೆ ಒಬ್ಬರೇ ಒದ್ದಾಡ್ತಾ ಇದ್ದೀರಾ, ಬೇಕು ಸಿಗ್ತಾ ಇಲ್ಲ ಅಂತೀರ. ಸೊ ಆವಾಗ ನೀವು ಬಾಬಾರ ಒಂದು ಆಶ್ರಯನ ಅಥವಾ ನಿಮ್ಮ ಗುರುಗಳ ಆಶ್ರಯನ ಅಥವಾ ನಿಮ್ಮ ಇಷ್ಟ ದೈವದ ಆಶ್ರಯನ ಪಡ್ಕೊಳ್ಳಿ. ಅವರ ನಾಮ ಜಪ ಅಥವಾ ಅವರಲ್ಲಿ ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ನಿಮಗೆ ಸಹಾಯ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ. ಈ ಹಾರ್ಡ್ ವರ್ಕಿಗೆ ತಕ್ಕಂಥ ಪ್ರತಿಫಲಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ರೈತಾಪಿ ವರ್ಗಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಶ್ರಮ ಹೀಗೆ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೋಡೆತ್ತಿಗೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದೆ, ಹಾಗಾಗಿ ನಿಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತಾ ಇದೆ. ಬಟ್ ದೇವರು ನಿಮಗೆ ಕಳಿಸ್ತಾ ಇರುವಂಥ ಒಂದು ಪಾಸಿಟಿವ್ ಎನರ್ಜಿ ಏನಿದೆ ಅದು ನಿಮ್ಮವರೆಗೂ ಬರ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆ ಪಾಸಿಟಿವ್ ಎನರ್ಜಿ ಬರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಹೋಮ ಹವನನ ಮಾಡ್ಕೊಳ್ಳಿ, ಪಾಸಿಟಿವ್ ಎನರ್ಜಿನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕತ್ತಲಾಗಿರುವಂಥ ನಿಮ್ಮ ಮನೆಯನ್ನು ಒಂದು ರೀತಿ ಬೆಳಕಿನ ರೀತಿ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮನೆಯನ್ನು ಕತ್ತಲು ಬಿಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರಲ್ಲೂ ದೇವರು ಇರ್ತಾರೆ, ಎಲ್ಲರಲ್ಲೂ ಡಿವೈನಿಟಿ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಈ ಒಂದು
ವಿಚಾರದಲ್ಲಿ ಕೆಲವರು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರ್ಬೋದು, ಅಥವಾ ಕೆಲವರು ನಿಮ್ಮನ್ನು ಬೇರೆ ರೀತಿಯಲ್ಲಿ ಅಬ್ಯೂಸ್ ಮಾಡ್ತಾ ಇರ್ಬೋದು. ಬಟ್ ನಿಮಗೆ ಗೊತ್ತಿದೆ ಯಾರನ್ನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದು. ಸೊ ಹಾಗಾಗಿ ನೋಡಿಕೊಂಡು ಎಲ್ಲರನ್ನೂ ಟ್ರೀಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮಗೆ ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಆ ಗಿಫ್ಟ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತೊಗೊಂಬರುತ್ತೆ ಅನ್ನುವಂಥದ್ದು ಇದೆ. ನೀವೇನು ಪ್ರಾರ್ಥನೆ ಮಾಡಿದ್ರಿ ಅದೆಲ್ಲವೂ ಕೂಡ ನಿಮ್ಮ ಗುರುಗಳು ನಿಮ್ಮ ಪರವಾಗಿ ಮಾಡಿಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಗ್ರೂಪಿಂದ, ಏನೋ ಒಂದು ಕಮ್ಯುನಿಟಿಯಿಂದ ನಿಮಗೆ ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ದೇವರ ದೃಷ್ಟಿಯಲ್ಲೂ ಎಲ್ಲರೂ ಒಂದೇ, ನೀವು ಕೂಡ ಎಲ್ಲರನ್ನೂ ಒಂದೇ ಸಮಾನ ದೃಷ್ಟಿಯಿಂದ ನೋಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಾರ್ಮಿಕ್ ಡೆಬಿಟ್ ಇದೆ. ಸೊ ಹಳೆ ಸಾಲನ ತೀರ್ಸೋವರೆಗೂ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಳೆ ಸಾಲನ ಫಸ್ಟು ತೀರಿಸಿ, ಜೊತೆಗೆ ಕರ್ಮದ ಸಾಲ ಕೂಡ ನಿಮ್ಮ ಮೇಲೆ ಇದೆ, ಆ ಕರ್ಮದ ಸಾಲನ ಕೂಡ ತೀರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಾರ್ಮಿಕ್ ಡೆಬಿಟ್ ಅನ್ನುವಂಥದ್ದು ಇದೆ. ಸೊ ಎರಡೂ ರೀತಿಯ ಸಾಲಗಳನ್ನ ತೀರಿಸ್ಕೊಳ್ಳಿ, ಸಾಲದ ಹೊರೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಇದನ್ನು ಕೂಡ ಮಾಡಿಕೊಂಡ್ರೆ ಮುಂದಿನ ದಾರಿ ಸುಲಭವಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಬರುತ್ತೆ, ದುಡ್ಡಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲಗಳು ಆಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಿನ ಹಣ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಬೆಳೆಗಳಿಗೂ ಕೂಡ ಹೆಚ್ಚಿನ ಬೆಲೆ ಬರುತ್ತೆ ಅನ್ನುವಂಥದ್ದು ಇದೆ. ಜಾಗ ಜಮೀನು ಮಾರಾಟದ ವಿಚಾರದಲ್ಲೂ ಕೂಡ ಹೆಚ್ಚಿನ ಹಣ ಆಗುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಜೀವನದ ಪ್ರಯಾಣದ ಹಾದಿಯಲ್ಲಿ ಇರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದು ಜೀವನ ಒಂದು ಸುಖಕರ ಪ್ರಯಾಣವಾಗಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಎಲ್ಲಾದರೂ ಪ್ರಯಾಣ ಹೋಗಬೇಕು ಅಂತಿದ್ರೆ ನಿಶ್ಚಿಂತೆಯಿಂದ ಹೋಗ್ಬಿಟ್ಟು ಬನ್ನಿ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸಡನ್ನಾಗಿ ಮಂಜು ಮುಸುಕಿದ ವಾತಾವರಣ ಇರ್ಬೋದು, ಕೆಲವು ಕಡೆ ಸ್ವಲ್ಪ ನೋಡಿಕೊಂಡು ಹೋಗಿ ಅನ್ನುವಂಥದ್ದು, ಡ್ರೈವ್ ಮಾಡಿ ಅನ್ನುವಂಥದ್ದು. ಜೊತೆಗೆ ಎಲ್ಲಿ ಹೇಗೆ ಯಾವಾಗ ಯಾವ ಸಮಯ ಸಂದರ್ಭ ಏನೂ ಬೇಕಾಗೋದಿಲ್ಲ. ಗುರುಗಳಿಗೆ ನಿಮ್ಮನ್ನು ಭೇಟಿ ಮಾಡಬೇಕು ಅಥವಾ ನಿಮಗೆ ಮಾರ್ಗದರ್ಶನ ಕೊಡಬೇಕು ಅಂದರೆ ಆಟೋಮೆಟಿಕ್ಲಿ ಅವ್ರು ನಿಮಗೆ ಸಿಗ್ತಾರೆ, ನಿಮ್ಮ ಕೈಗೆ ಆ ಪವರನ್ನು ಕೊಡ್ತಾರೆ. ಯಾವುದನ್ನು ಎಲ್ಲಿ ಹೇಗೆ ಕಟ್ ಮಾಡಬೇಕು ಅದನ್ನು ಕಟ್ ಮಾಡಿಸಿ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಎಂಡ್ ಮಾಡಿಸಿ ನಿಮ್ಮ ಜೀವನಕ್ಕೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬ ಪ್ರೊಟೆಕ್ಷನ್ ಅನ್ನುವಂಥದ್ದು ಇದೆ. ಸೊ ಆ ಪ್ರೊಟೆಕ್ಷನ್ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇರುತ್ತೆ. ನಿಮಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಮಕ್ಕಳಿಗೆ, ಎಲ್ಲರಿಗೂ ಕೂಡ ಪ್ರೊಟೆಕ್ಷನ್ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಆಲ್ರೆಡಿ ಡಿಕ್ಲೇರ್ ಆಗಿದೆ. ಆ ಸಮಸ್ಯೆಗಳು ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಕೈ ಮುಖಾಂತರ ನಿಮ್ಮ ಸಮಸ್ಯೆಗಳೆಲ್ಲವನ್ನು ಕೂಡ ಬಗೆಹರಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪಾಸಿಟಿವಿಟಿ, ನೆಗೆಟಿವಿಟಿ ಎರಡರ ಸಮತೋಲನ ನೀವು ಕಾಯ್ದುಕೊಳ್ಳಿ ಅನ್ನುವಂಥದ್ದು ಇದೆ. ವಿಭೂತಿಗೆ ಸಾಕಷ್ಟು ಶಕ್ತಿ ಇದೆ, ಸಾಕಷ್ಟು ಪವರ್ ಇದೆ. ಆ ವಿಭೂತಿನ ದಿನಾಗಲೂ ಹಣೆಯಲ್ಲಿ ಧಾರಣೆ ಮಾಡಿ ಹೊಟ್ಟೆಗೆ ಸ್ವಲ್ಪ ತಗೊಳ್ಳಿ. ನೀವು ಮಲಗುವಂಥ ಸ್ಥಳದಲ್ಲಿ ಅಥವಾ ನಿಮ್ಮ ಆಫೀಸ್ ಇರುವಂಥ ಸ್ಥಳದಲ್ಲಿ ಅದನ್ನು ಸ್ವಲ್ಪ ಸಿಂಪಡಿಸ್ತಾ ಅಥವಾ ಸ್ಪ್ರಿಂಕಲ್ ಮಾಡ್ತಾ ಬನ್ನಿ. ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ಪವರ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಮೈಂಡನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಅತಿಯಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗುರುಗಳು ನಿಮ್ಮ ಜೀವನಕ್ಕೆ ಯಾವ ರೀತಿ ನಗೆ ತರಬೇಕು, ಯಾವ ರೀತಿಯ ನಗುನ ತರಬೇಕು, ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥದ್ದು ಗೊತ್ತಿದೆ. ಜೊತೆಗೆ ನಿಮ್ಮ ಜೀವನಕ್ಕೆ ಯಾರು ಬರಬೇಕು, ಯಾರಿಂದ ನಿಮ್ಗೆ ಏನು ಮಾಡಿಸ್ಬೇಕು, ನಿಮ್ಮಿಂದ ಯಾರಿಗೇನು ಮಾಡಿಸ್ಬೇಕು, ಇದು ಕೂಡ ಗುರುಗಳಿಗೆ ಗೊತ್ತಿರೋದ್ರಿಂದ ಅವರು ಸರಿಯಾದ ನಿರ್ಧಾರನ ತಗೊಳ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬರೋದ್ರಲ್ಲಿ ಇದೆ, ಒಂದು ಬದಲಾವಣೆ ಬರೋದ್ರಲ್ಲಿ ಇದೆ. ಅದು ನಿಮ್ಮ ಗುರುಗಳ ಮುಖಾಂತರ ನಿಮ್ಮ ಜೀವನಕ್ಕೆ ಬರುತ್ತೆ. ಜೊತೆಗೆ ಒಬ್ಬ ಗುರುವಿನ ಅನುಗ್ರಹ ನಿಮ್ಮ ಮೇಲಿದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆ ಗುರುವಿಗೆ ಸ್ಥಾನ ಕೊಡಬೇಕು. ಆ ಗುರುವಿಗೆ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಸ್ಥಾನ ಕೊಟ್ಟಿಲ್ಲ ನೀವು. ಆ ಮನಸ್ಸಿನಲ್ಲಿ ಅವರಿಗೆ ಸ್ಥಾನನ ಕೊಡಿ. ಇದರಿಂದ ನಿಮಗೆ ಇನ್ನು ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು.
ಬಾಟಮ್ ಆಫ್ ದಿ ಡೆಕ್ ದ ಪ್ರೊಟೆಕ್ಟರ್ ಇದ್ದಾರೆ. ಬಾಬಾ ವಿಲ್ ಡಿಸ್ಟ್ರಾಯ್ ಯುವರ್ ಫಿಯರ್ ಅಂಡ್ ಪ್ರೊಟೆಕ್ಟ್ ಯು ಅಂತ ಇದೆ. ಡು ನಾಟ್ ಡೌಟ್, ನೆವರ್ ಡೌಟ್ ದ ಪವರ್ ಆಫ್ ಬಾಬಾ, ಯು ಹ್ಯಾವ್ ಫೇತ್ ಅಂತ ಇದೆ. ಸೊ ಹಾಗಾಗಿ ಗುರುಗಳ ಒಂದು ಅನುಗ್ರಹನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಭಕ್ತಿ ಶ್ರದ್ಧೆಯಿಂದ ಮುಂದುವರಿಸಿ. ಭಗವಂತ ನಿಮ್ಮಿಂದ ಬಯಸ್ತಾ ಇರೋದು ಶ್ರದ್ಧಾ ಭಕ್ತಿನ ಅಷ್ಟೇನೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಧೂನಿ ಇದೆ. ಆಗಲೇ ಹೇಳ್ದಂಗೆ ನಾನು ಅನ್ನುವಂಥ ಅಹಂಕಾರನ ನೀವು ನಾಮ ಜಪ ಇರಬಹುದು, ಮಂತ್ರ ಜಪ ಇರಬಹುದು, ನಿಮ್ಮ ಈಗೋ ಅನ್ನೋ ಅಂಥ ಒಂದು ಈಗೋನ, ನಿಮ್ಮ ಒಂದು ಅಹಂಕಾರನ ಸುಟ್ಟು ಭಸ್ಮ ಮಾಡಿ ಅನ್ನುವಂಥದ್ದು ಇದೆ. ಸೊ ಯಾವುದೇ ರೀತಿಯ ಅಹಂಕಾರಕ್ಕೆ ನಿಮ್ಮ ಜೀವನದಲ್ಲಿ ಎಡೆನ ಕೊಡಬೇಡಿ ಅನ್ನುವಂಥದ್ದು ಇದೆ. ಜಾಗನ ಕೊಡಬೇಡಿ. ಸೊ ತುಂಬ ಹಂಬಲ್ಲಾಗಿರಿ. ಭಗವಂತನಲ್ಲಿ ನಿಮ್ಗೆ ಏನೇ ಬೇಕು ಅಂದರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ನಿಮ್ಮ ಅಹಂಕಾರದಿಂದ ಯಾವುದೇ ಒಂದು ಶಾರ್ಟ್ಕಟ್ಟನ್ನು ದಾರಿನ ಹುಡುಕಬೇಡಿ. ಸೊ ಈ ಶಾರ್ಟ್ಕಟ್ ದಾರಿ ನಿಮ್ಮ ಜೀವನಕ್ಕೆ ಒಂದು ನೆಗೆಟಿವಿಟಿನ ತಂದುಕೊಡುತ್ತೆ ಹೊರತು ಯಾವುದೇ ರೀತಿಯ ಪಾಸಿಟಿವಿಟಿನ ತಂದುಕೊಡೋದಿಲ್ಲ. ಸೊ ಎಷ್ಟು ನೀವು ಪಾಸಿಟಿವ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೋಗ್ತಿರೋ ಅಷ್ಟು ನಿಮ್ಮ ಜೀವನ ಪಯಣದ ಹಾದಿ ತುಂಬ ಚೆನ್ನಾಗಿ ಇರುತ್ತೆ. ಸೊ ಯಾವಾಗ ನೀವು ಇಷ್ಟು ದೊಡ್ಡದಾಗೋದಿಲ್ಲ, ನಾನು ಶಾರ್ಟ್ಕಟ್ಟಲ್ಲಿ ಹೋಗ್ತೀನಿ ಅಥವಾ ನನಗೆ ಈ ದಾರಿ ಬೇಡ ಅಂತ ನಿಮಗೆ ನೀವು ಬ್ಯಾರಿಕೇಡ್ ಹಾಕ್ಕೊಳ್ತಿರೋ, ಆವಾಗ ನಿಮ್ಮ ಸ್ಪಿರಿಚುವಲ್ ಪಾತ್ ಒಂದು ರೀತಿಯಲ್ಲಿ ಅಡ್ಡಿಪಡಿಸ್ತಾ ಹೋಗುತ್ತೆ. ನಿಮ್ಮ ಒಂದು ತುಂಬ ದುಬಾರಿ ಇದೆ ನಿಮ್ಮ ಈಗೋ. ಸೊ ಎಲ್ಲವನ್ನು ಕೂಡ ಕಳ್ಕೊಂಬಿಡ್ತೀರಾ. ಹಾಗೆ ಮಾಡಬೇಡಿ. ನಿಮ್ಮ ಈಗೋನ ಬಿಟ್ಬಿಟ್ಟು ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಶರಣಾಗತಿಯಾಗಿ ಭಗವಂತನಲ್ಲಿ ಅಥವಾ ನಿಮ್ಮ ಗುರುಗಳಲ್ಲಿ, ಯಾವುದೇ ಗುರು ಇರ್ಬೋದು, ನಿಮ್ಮ ಇಚ್ಛೆಯ ಗುರು, ಅವರಲ್ಲಿ ಪ್ರಾರ್ಥನೆ ಮಾಡಿ. ಅವರಲ್ಲಿ ಪ್ರಾರ್ಥನೆ ಮಾಡಿದ ತಕ್ಷಣ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಹೋಮ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಾಮ ಜಪ ಕೂಡ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರುವಂಥ ಸಾಧ್ಯತೆ ಇದೆ. ಆ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಒಂದು ಹೊಸ ಜೀವನನ, ಒಂದು ಹೊಸ ಬದುಕಿಗೆ ಹೊಸ ಚೈತನ್ಯನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಕ್ರಶ್ ದ ನೆಗೆಟಿವಿಟಿ ಅಂತ ಇದೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ನಂಬಿಕೆ ಇಡಿ, ಭರವಸೆ ಇಡಿ. ನಿಮ್ಮ ಮೈಂಡಲ್ಲಿ ಯಾವುದೇ ಒಂದು ರೀತಿಯ ನಕಾರಾತ್ಮಕತೆಗೆ ಅವಕಾಶನ ಕೊಡಬೇಡಿ. ಒಳ್ಳೆಯದಾಗತ್ತೆ ಅನ್ನುವಂಥದ್ದೇ ಬಯಸಿ. ಇರೋದ್ರಲ್ಲಿ ತೃಪ್ತಿ ಪಡಿ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಗ್ರಹಗತಿಗಳು ತುಂಬ ನಿಮ್ಮ ಫೇವರಲ್ಲಿ ಬದಲಾವಣೆನ ಬರ್ತಾ ಇದೆ. ಜೊತೆಗೆ ಗ್ರಹಗತಿಗಳ ಜೊತೆಗೆ ನಿಮ್ಮ ಅಗತ್ಯ ಯಾವಾಗ ಬೀಳುತ್ತೋ ಅಥವಾ ನಿಮಗೆ ಅಗತ್ಯ ಅಂತ ಅನಿಸುತ್ತೋ ಆವಾಗ ಯಾವುದೇ ಗ್ರಹಗತಿ ಇದ್ದರೂ, ಏನೇ ಪರಿಸ್ಥಿತಿ ಇದ್ದರೂ ನಿಮ್ಮ ಗುರುಗಳು ನಿಮಗೆ ಬಂದು ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಯಾವ ಗ್ರಹ ನಿಮ್ಮ ವಿರುದ್ಧವಾಗಿ ಇದ್ದರೂ ಕೂಡ ನಿಮ್ಮ ಗುರುಗಳ ಆಶೀರ್ವಾದದಿಂದ ಆ ಗ್ರಹಗಳ ದುಷ್ಪರಿಣಾಮ ನಿಮ್ಮ ಮೇಲೆ ನಡೆದಿರೋ ಹಾಗೆ ಗುರುಗಳು ಕಾಪಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸುಗಳನ್ನ ಬರೆದಿಡಿ, ನಿಮ್ಮ ಮೆಸೇಜಸ್ನ ಬರೆದಿಡಿ. ಗುರುಗಳು ನಿಮ್ಮ ಮೆಸೇಜಸ್ಗೆ, ನಿಮ್ಮ ಕನಸಿನ ಮುಖಾಂತರ ಬಂದು ಉತ್ತರನ ಕೊಡ್ತಾರೆ. ನಿಮ್ಮ ಕನಸು ನನಸಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಿಸ್ ಮಾಡ್ತಿದ್ದಾರೆ ಗುರುಗಳು, ನಾನು ನಿಮಗೆ ಸಹಾಯನ ಮಾಡ್ತೀನಿ, ನಾನು ಕೊಟ್ಟ ಮಾತನ್ನ ತಪ್ಪೋದಿಲ್ಲ ಅಂತ. ಅದ್ರ ಜೊತೆಗೆ ನೀವು ಕೂಡ ಪ್ರಾಮಿಸ್ ಮಾಡಿ. ಗುರುಗಳು ನಿಮಗೆ ಯಾರನ್ನ ತೋರಿಸ್ತಾರೆ ಅವರಿಗೆ ನಿಮ್ಮ ಸಹಾಯ ಅಗತ್ಯ ಇದೆ. ನೀವು ಬೇರೆಯವ್ರಿಗೆ ಸಹಾಯ ಮಾಡ್ತಾ ಹೋಗಿ, ನಿಮಗೆ ನಿಮ್ಮ ಗುರುಗಳು ಸಹಾಯ ಮಾಡ್ತಾರೆ ಅನ್ನುವಂಥದ್ದು. ಹ್ಯಾವ್ ಕಂಪ್ಯಾಷನ್ ಫಾರ್ ದೋಸ್ ಹೂ ಆರ್ ಸಫರಿಂಗ್ ಆ್ಯಂಡ್ ಲೆಸ್ ಫಾರ್ಚುನೇಟ್ ದೆನ್ ಯು. ಹೆಲ್ಪ್ ಸಮ್ ಒನ್ ಇನ್ ನೀಡ್ ಟುಡೇ. ಇವತ್ತು ನಿಮಗಿಂತ ಅದೃಷ್ಟಹೀನರಾಗಿರುವಂಥ ಕೆಲವರಿಗೆ ನಿಮ್ಮ ಸಹಾಯದ ಅಗತ್ಯ ಇದೆ. ಹೋಗಿ ಸಹಾಯನ ಮಾಡಿ. ಯಾವಾಗಲೂ ನನಗೆ ಹೀಗಾಗಿದೆ, ನನಗೆ ಹಾಗಾಗಿದೆ, ಇದೇ ಆಯಿತು ನಿಮ್ಮದು ರಾಮಾಯಣ. ಇದನ್ನು ಬಿಟ್ಬಿಟ್ಟು ಬೇರೆಯವ್ರಿಗೆ ಸಹಾಯ ಮಾಡಿ. ನಿಮ್ಗೇನು ಸಹಾಯ ಬೇಕೋ ನಾನು ಮಾಡ್ತೀನಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಇಲ್ಲಿ ದ ಹೆಲ್ಪರ್ ಇದೆ. ಕೆರಿಯರ್ ವಿಚಾರದಲ್ಲೂ ಕೂಡ ಗುರುಗಳು ನಿಮಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ವಿಷ್ಣುವರ್ಧನ್ ಸರ್ರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಅದೇನೋ ಮೇ ಬಿ ಮೂವಿ ಕೂಡ ಬರ್ಬೋದು ಅಥವಾ ಆ ಥರದ್ದೇನಾದರೂ ವಿಡಿಯೋ ಓಡ್ಬೋದು, ಆ ಥರದ್ದಿದೆ. ಸೊ ಕೆರಿಯರ್ ವಿಚಾರದಲ್ಲೂ ಕೂಡ ನಿಮ್ಮ ಗುರುಗಳು ನಿಮಗೆ ಸಹಾಯನ ಮಾಡ್ತಾರೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ದಿನಾಗಲೂ ಜಪಾನ ಮಾಡಿ, ಮಂತ್ರ ಜಪಾನ ಮಾಡಿ ಅನ್ನುವಂಥದ್ದು ಇದೆ.
ಸೊ ಹಾಗಾಗಿ ಮಂತ್ರ ಜಪ ಮಾಡೋದ್ರಿಂದ ಗುರುಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ದಿನಾಗ್ಲೂ ಮಣಿ ಜಪ, ಮಂತ್ರ ಜಪ ಯಾವುದಾದ್ರೂ ನಿಮ್ಮ ಇಷ್ಟದ ಒಂದು ಮಾಲೆನ, ರುದ್ರಾಕ್ಷ ಮಾಲೆನೋ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಜಪನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಇಷ್ಟ ಗುರುಗಳ ಜಪನೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ವಾಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗಣೇಶ ವಾಗ್ದೇವಿ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮನ ಮಾಡ್ತಾ, ನನ್ನೆಲ್ಲ ಗುರುಗಳ ಆಶೀರ್ವಾದ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಸೊ ನನ್ನೆಲ್ಲ ಗುರುಗಳಿಗೂ ನನ್ನ ಶಿರಸಾಷ್ಟಾಂಗ ನಮನ ತಿಳಿಸ್ತಾ, ಅವರ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಹಾಕ್ತಾ, ಸೊ ಗುರುಭ್ಯೋ ನಮಃ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.